100 ವರ್ಷ ಇದ್ರೆ ಅಣ್ಣ ತಮ್ಮ ಬ್ಯಾರೆ ಆಗುದು ತಪ್ಪುದಿಲ್ಲ. ಪುಣ್ಯಾತ್ಮರೇ ನಿಮ್ಗೆಲ್ಲರಿಗೆ ಈ ಮಾತು ನೆನಪಿರ್ಬೇಕ. ಯಾಕೆ ಈ ಮಾತು ಹೇಳೋದು ಅಂತ ಕೇಳಿದ್ರೆ, ಯಾಕೆ ಹೇಳುದ್ರಿ? ತಾಯಿ ಬಡತನ ಪರಿಸ್ಥಿತಿ ಇತ್ತ. ಹೌದು. ಒಂದ್ 8 ವರ್ಷದ ಕೂಸಿತ್ತು, ಒಂದ್ 4 ವರ್ಷದ ಮಗ ಇದ್ರು. ಗಂಡ ತೀರ್ಕೊಂಡಿದ್ದ, ತಂದೆ ತೀರ್ಕೊಂಡ್ ಹೋದ. ಗಂಡ ತೀರ್ಕೊಂಡಿದ್ದ. ಒಂದ್ 8 ವರ್ಷದ ಹುಡುಗಿತ್ತು, ಒಂದ್ 4 ವರ್ಷದ ಹುಡುಗಿತ್ತು. ಸಾವುಕಾರ ಮನ್ಯಾಗ ಜೀತ ನಿತ್ತು. ತಾಯಿ 2 ಮಕ್ಕಳಿಗೆ ಜ್ವಾಕ ಮಾಡ್ತಿದ್ಳು. ಹೌದು ಹೌದು. ಅವಾಗ ಅನಾರೋಗ್ಯದಿಂದ ತಾಯಿ ಪ್ರಾಣ ಬಿಡುವಂತ ಸಮಯ ಬತ್ತು. ಪುಣ್ಯಾತ್ಮರಿ ಎಲ್ಲರಿಗೆ ಲಕ್ಷ್ಯ ಇರ್ಬೇಕ. ಹೌದು. ತಾಯಿ ಪ್ರಾಣ ಬಿಡುವಂತ ಸಮಯ ಬತ್ತು. ಅವಾಗ ಹಿರಿ ಮಗನ ಕರೆದು ತಾಯಿ ಕೇಳ್ತಾಳ, ವಚನ ತಗೋತಾಳ. ಮಗ, ನಿಮ್ಮ ಅಪ್ಪ ಅಗಲಿ ಹೋಗ್ಯಾನ. ನನಗೂ ಅನಾರೋಗ್ಯದಿಂದ ನಾನು ಇಂದು ನಿಮ್ಮನ್ನ ಅಗಲುವಂತ ಪಾಳೆ ಬಂದದ ಮಗ. ಹಿರಿಯ ಮಗನ ಕರೆದ ತಾಯಿ ಕೇಳ್ತಾಳ, ಮಗ ನನ್ನೊಂದು ಮಾತದ ನಡೆಸಿಕೊಡ್ತೀರಂತ ಕೇಳಿದಳು ತಾಯಿ. ಏನ್ ಹೇಳಿದ್ರಿ ಮಗ? ಅವಾಗ ಹಿರಿಯ ಮಗ ಅಂದ, ಯವ್ವ ನೀ ಏನ್ ಹೇಳ್ತಿ ಹೇಳ, ನಾ ನಡೆಸಿ ಕೊಡ್ತೀನಿ ಅಂದ. ಹೌದು ಹೌದು. ಅವಾಗ ತಾಯಿ ಎತ್ತಾಳ, ಏನತ್ತಾಳ್ರಿ? ಮಗ, ನೀವು ಇಬ್ರು ಪರದೇಶಿ ಮಕ್ಕಳದಿರಿ. ನಿನಗೆ ಎಷ್ಟು ಕಷ್ಟ ಬರ್ತದ ಬರ್ಲಿ, ನಿನಗೆ ಎಷ್ಟು ತ್ರಾಸ ಬರ್ತದ ಬರ್ಲಿ. ನಿನಗೆ ಬಂದಿರ್ತಕ್ಕಂತ ತ್ರಾಸ, ನಿನಗೆ ಬಂದಿರ್ತಕ್ಕಂತ ಕಷ್ಟ ನಿನ್ನ ತಮ್ಮಗ ಒಟ್ಟ ಕೊಡುದಿಲ್ಲ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ವಚನ ಕೊಡು ಮಗ ಅಂದಳ ತಾಯಿ. ಹಿರಿಯ ಮಗ. ಅವಾಗ ಹಿರಿ ಮಗ, ನನ್ನ ತಾಯಿ ನನಗೆ ಹಿಂಗೆ ಕೇಳಲ್ಲ ತಿಳ್ಕೊಂಡು ತಾಯಿ ಕೈ ಮೇಲೆ ಕೈ ಹಾಕಿ ಹಿರಿಯ ಮಗ ವಚನ ಕೊಟ್ಟ. ಎಂತ ತ್ರಾಸ ಬಂದ್ರು ನನ್ನ ತಮ್ಮಗೆ ತ್ರಾಸ ಕೊಡುದಿಲ್ಲ ತಾಯಿ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ. ಪುಣ್ಯಾತ್ಮರೇ, ಹೌದು. ಅವಾಗ ತಾಯಿ ಜೀವ ಬಿಟ್ಲು. ತಾಯಿ ಜೀವ ಬಿಟ್ಲು. ಹೌದು. ಅಣ್ಣ ತಿಳ್ಕೊಂಡ. ನನ್ನ ತಾಯಿ ಹೇಳಾಳ, ನಿನಗೆ ಎಷ್ಟು ಕಷ್ಟ ಬರ್ತದ ಬರ್ಲಿಕ್ಕೆ, ನಿಮ್ಮ ತಮ್ಮಗೆ ಕಷ್ಟ ಕೊಡಬೇಡ ಅಂದಾಳ. ಹೌದು. ನಾನೇ ಸಾವುಕಾರ ಮನ್ಯಾಗ ಜೀತ ಇರಬೇಕು, ನನ್ನ ತಮ್ಮನ ಸಾಲಿ ಕಲಿಸಬೇಕು ಅನ್ನೋ ಭಾವ ಅಣ್ಣನ ಬಳಿ ಹುಟ್ಟಿತು. ಹೌದು ಹೌದು. ಅವಾಗ ಅಣ್ಣ ಸಾವುಕಾರ ಮನೆ ಒಳಗೆ ಜೀತ ನಿತ್ತು ತಮ್ಮಗೆ ಸಾಲಿ ಕಲಿಸ್ಲಕ್ಕ ಚಲೋ ಮಾಡ್ದ. ಪುಣ್ಯಾತ್ಮರೇ, ಆ ಸಾವುಕಾರ ಮನ್ಯಾಗ ದುಡ್ದಿರ್ತಕ್ಕಂತ ಜೀತ ತಂದು ಸಾಲಿ ಫೀ ಕಟ್ಟವ ತಮ್ಮನ ಸಂರಕ್ಷಣೆ ಮಾಡಿ ಸಾಲಿ ಕಲಿಸಲಕ್ಕ ಚಲೋ ಮಾಡ್ದ. ಹೌದು. ಅವಾಗ ಆ ಸಾವುಕಾರ ಮನೆ ಒಳಗೆ ದುಡಿಯಂತ ಸಮಯದೊಳಗೆ ಸಾವುಕಾರಗೆ ಬಾಳ ಇವನ ಮೇಲೆ ಪ್ರೇಮ ಇಟ್ಟು ಒಂದು ಹೆಣ್ಣು ತೆಗೆದ ಅಣ್ಣಗೆ ಲಗ್ನ ಮಾಡಿದ್ರು. ಅವಾಗ ಮನ್ಯಾಗ ಅಣ್ಣನು 4 ಮಂದಿ ಮಕ್ಕಳದು. ಹೌದು. ಅಣ್ಣನು 4 ಮಂದಿ ಮಕ್ಕಳದು. ಅಟ್ರ ಒಳಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ತಮ್ಮಗ ನೌಕರಿ ಬರುವಂತ ಟೈಮ್ ಬತ್ತು. ಅಟ್ಟು ಶಾಣೆನೇ ಆದ ತಮ್ಮ ಶಾಣೆ ಇದ್ದ, ನೌಕರಿ ಬರುವಂತ ಟೈಮ್ ಬತ್ತು. ಅವಾಗ ನೌಕರಿ ಹಿಡಿಬೇಕಂದ್ರೆ ಸುಮ್ಮನೆ ನೌಕರಿ ಅವನಿಗೆ ಸಿಗುದಿಲ್ಲ. ಹೌದು ಹೌದು. ಏನ್ ಮಾಡ್ಬೇಕು, ಲಂಚ ಅನ್ನೋದು ಅವನಿಗೆ ಕಾಡ್ಲಾಕತ್ತಿತ್ತ. ಹೌದು ಹೌದು. 10 ಲಕ್ಷ ರೊಕ್ಕ ತುಂಬಿದ್ರಿ ನೌಕರಿ ಬರ್ತದ, ಇರ್ಲಿಕ್ಕಂದ್ರೆ ನೌಕರಿ ಬರೋದಿಲ್ಲ ತಿಳ್ಕೊಂಡು ತಮ್ಮ ಓಡಿ ಬಂದ ಅಣ್ಣನ ಮುಂದೆ ನಿಂತು ಹೇಳ್ದ, ಅಣ್ಣ ನನಗೆ ಇದೊಂದು ಚಾನ್ಸ್ ಸಿಕ್ಕದ, 10 ಲಕ್ಷ ಕೊಟ್ರೆ ನನಗೆ ನೌಕರಿ ಬರ್ತದೋ ಅಣ್ಣ ಅಂದ ತಮ್ಮ. ಹೌದು. ಅವಾಗ ಅಣ್ಣ ತಾನ ಏನಂದರಿ, ತಮ್ಮ ನಿನಗೆ ನೌಕರಿ ಬರುದು ಆದ್ರೆ ನಾ 10 ಲಕ್ಷ ಸಾಲ ತೆಗೆದು ಕೊಡ್ತೀನಿ ತಿಳ್ಕೊಂಡು ಊರಾಗ ಗೌಡ್ರ ಬಲ್ಲಿ ಕುಲಕರ್ಣರ ಬಲ್ಲಿ ಹೋಗಿ ಲಕ್ಷಾನುಗಟ್ಲೆ ಸಾಲ ಮಾಡ್ತಾರೆ. ಪುಣ್ಯಾತ್ಮರೇ, ಅಣ್ಣ ಲಕ್ಷಾನುಗಟ್ಲೆ ಸಾಲ ಮಾಡ್ತು. ಹೌದು. ಲಕ್ಷಾನುಗಟ್ಲೆ ಸಾಲ ಮಾಡಿ 4 ಎಕರೆ ಹೊಲ ಇತ್ತು. ಆ ಹೊಲನ ಒಯ್ದು ಬ್ಯಾಂಕಿಗೆ ಒತ್ತಿ ಹಾಕದ. ಹೌದು. ಬ್ಯಾಂಕಿಗೆ ಒತ್ತಿ ಹಾಕಿ ಬ್ಯಾಂಕಿನ ಕಡೆಯಿಂದ ರೊಕ್ಕ ತಗೊಂಡ ತಮ್ಮಗ ನೌಕರಿ ಹಿಡಿಸದ. ತಮ್ಮಗ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರದವಾಗಿ ನಿಂತ. ತಮ್ಮ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರದವಾದ. ಅವಾಗ ಅಣ್ಣ ತಿಳ್ಕೊಂಡ, ನನ್ನ ತಮ್ಮಗ ನೌಕರಿ ಬತ್ತು, ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಬರ್ಲಕತ್ತು. ಇನ್ನು ಬರೇ 10 ತಿಂಗಳದಾಗ ನಾನು ಇದನ್ನ ಎಲ್ಲ ಮುಟ್ಟಿಸ್ತೀನಿ ದೇಣೆ ಆಡಿನ ಮಲಿ ಹಂಗ ನಾವ್ ಇಬ್ರು ಜೋಡಾಗಿರ್ತೇವ ತಿಳ್ಕೊಂಡು ಅಣ್ಣ ಬಲೆ ಔಷಧಿಯಿಂದ. ಅವಾಗ ಮನ್ಯಾಗ ಹ್ಯಾಣ ತಂದಳು. ಯಾನ್ರಿ ನಿಮ್ಮ ತಮ್ಮಗ ನೌಕರಿ ಬಂದದ, ತಟ್ಟೆ ಬಿಡ್ಬೇಡ್ರಿ. ಅವ ಬಹಳ ದೂರ ಅದಾನ, ಅವನಿಗೆ ರೊಟ್ಟಿಗೆ ಅನುಲ್ ಆಗ್ತದ. ಒಂದು ಹೆಣ್ಣು ತೆಗೆದ ಅವನಿಗೆ ಲಗ್ನ ಮಾಡೋಣ ಅಂದಳು. ಮನ್ಯಾಗ ಅಣ್ಣನ ಹೆಣ್ತಿ ಅಂದಳು. ಅವಾಗ ನಾಡು ನಗರ ಎಲ್ಲ ತಿರುಗಾಡಿ ಚಿನ್ನದಂತ ಹೆಣ್ಣು ತೆಗೆದ ಪುಣ್ಯಾತ್ಮರೇ ತಮ್ಮಗೆ ಲಗ್ನ ಮಾಡ್ದ. ಲಗ್ನ ಮಾಡಿ ಗಂಡ ಹೆಣ್ತಿನ ಜೋಡ ಮಾಡಿ ನೌಕರಿ ಮೇಲೆ ಕಳಿಸದ. ಹೌದು. ಹಿರಿ ಅಣ್ಣ ಮನ್ಯಾಗ 4 ಮಂದಿ ಮಕ್ಕಳ ಕರ್ಕೊಂಡು ಸಂಸಾರ ಮಾಡ್ತಿದ್ದ. ಕೆಲವೊಂದು ದಿವಸದೊಳಗೆ ತಮ್ಮ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ ಮರಳಿ ಊರಿಗೆ. ತಮ್ಮ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ ಪುಣ್ಯಾತ್ಮರೇ, ಅವಾಗ ಅಣ್ಣಗೆ ಎಷ್ಟು ಹೌಶ ಆಯ್ತ, ಬಹಳ ಹೌಶ ಆಯ್ತು. ಇನ್ನು ನನ್ನ ತಮ್ಮ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ. ಅಣ್ಣ ತಮ್ಮ ಇಬ್ರು ಬಹಳ ಜೊತೆಯಾಗಿ ನಾವು ಈ ಊರಾಗ ಇರ್ತೀವಿ, ಬಹಳ ಚಂದ ಸಂಸಾರ ಮಾಡ್ತೇವ ತಿಳ್ಕೊಂಡು ಅಣ್ಣ ಮಾತಾಡ್ತಿದ್ದ. ಅಟ್ರ ಒಳಗೆ ತಮ್ಮನ ಹೆಣ್ತಿ ಅಂದಳು ನೋಡ್ರಿ. ಯಾನಂದಳ್ರಿ? ಅಟ್ರ ಒಳಗೆ ತಮ್ಮನ ಹೆಣ್ತಿ ಏನಂದಳು? ಯಾನಂದಳು? ಯಾನ್ರಿ ನಿಮ್ ಮನ್ಯಾಗ
ನಿಮ್ಮ ಅಣ್ಣನು 4 ಮಂದಿ ಮಕ್ಕಳದಾವ. ಅಕುರ್ದು ಸುಂಬಳ ತೊಳೆಯೋದು, ಅಕುರ ಕಣ್ಣಾನಿ ಪಿತ್ತು ವರ್ಷೋದು, ಅಕುರ್ ಜಳಕ ಮಾಡಿಸೋದು ನನ್ನಿಂದ ಆಗುದಿಲ್ಲ. ಅದೇ ಮಾಡುದು ನನಗ. ನಾನು ನೀನು ಕೂಡಿ ಬ್ಯಾರೆ ಆಗುಣದಲ್ರಿ ಗಂಡ ಹೇಳಿದಳು. ನಾನು ನೀನು ಕೂಡಿ ಬ್ಯಾರೆ ಆಗುಣ ತಿಳ್ಕೊಂಡ ಗಂಡಗ್ ಹೆಣ್ತಿ ಏನ್ ಹೇಳಿದಳು ಅವ ಗಂಡವ. ಹುಚ್ಚಿ ಬಾಳ ಬಡತನದಾಗ ನನ್ನ ಅಣ್ಣ ಶಿಕ್ಷಣ ಕಲಿಸಿ ನನಗ ಶಾಲೆ ಕಲಿಸಿ ದೊಡ್ಡವನು ಮಾಡ್ಯಾನ, ನೌಕರಿ ಹಿಡಿಸ್ಯಾನ. ಈ ಅಣ್ಣನ ತಗೊಂಡ ನಾ ಅಣ್ಣನ ಬಿಟ್ಟು ನಾ ಬ್ಯಾರೆ ಆಗೋದು ಬ್ಯಾಡ ತಿಳ್ಕೊಂಡು ಬಡ್ಕೊಳಕತ್ತ. ಆದ್ರೂ ಹೇಳ್ತೇನತ್ತಾಳ, ಏನ್ರಿ ನಿಮ್ಮ ಅಣ್ಣ ಬೇಕಂದ್ರೆ ನಿಮ್ಮ ಅಣ್ಣನ ಕೂಡ ಇರ್ರಿ, ನಾ ಬೇಕಂದ್ರೆ ಬ್ಯಾರೆ ಆಗ್ಬೇಕಲ್ಲಕತ್ತಳು. ಅವಾಗ ಅದೇ ಲಗ್ನ ಆಗಿದ್ದ ಹೆಂಡತಿ ಮೇಲೆ ಮೋಹ ಅನ್ನೋದು ಅವನಿಗೆ ಬಾಳ ಇತ್ತು. ಅವಾಗ ಹೆಂಡತಿ ಮಾತು ಕೇಳಿ ಅಣ್ಣನ ಕೂಡ ಮರುದಿವಸ ಮುಂಜಾನೆ ನಿಂತ ತಾನು ಪುಣ್ಯಾತ್ಮರೇ ಅಣ್ಣ ಇಟ್ಟು ದಿವಸ ಎಲ್ಲ ಬಂದಿವು ಎಂದ ನನಗ್ ಬರ್ತಕ್ಕಂತ ಪಾಲ ನೀ ಒಡೆದು ಕೊಡು ಅಂದ. ಬ್ಯಾರೆ ನಿತ್ತ. ಅವಾಗ ಅಣ್ಣ ತಾನ ಮುಗನ ಕಡ್ದು ಬಿದ್ದಂಗಾಯ್ತು, ಚಿಕ್ಕ ಸಿಡದು ಬಿದ್ದಂಗಾಯ್ತು ಅಣ್ಣಗ. ಏನೋ ತಮ್ಮ ಅಂದವ, ತಮ್ಮ ಬ್ಯಾರೆ ನಮ್ಮ ಕಡೆ ಏನದು ಈಗ ನೌಕರಿ ಬಂದದ, ನಾವು ನೀವು ಚಲೋತ್ನಾಗ ಇರುನಪ್ಪ, ಬ್ಯಾರೆ ಆಗುನು ಬ್ಯಾಡ ತಿಳ್ಕೊಂಡ